ಎಲ್ಲ ಮಕ್ಕಳಿಗೂ ಇವತ್ತಿನ ಹಕ್ಕಿ ಬಳಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾವು ಕರ್ನಾಟಕ ಪಬ್ಲಿಕ್ ಶಾಲೆ ಕೃಷ್ಣಾನಂದನಗರ ಬೆಂಗಳೂರು ಉತ್ತರ ಜಿಲ್ಲೆಯ ಶಾಲಾ ವಿದ್ಯಾರ್ಥಿಗಳಾಗಿದ್ದೇವೆ. ಶ್ರಾವಣ ಸೊಬಗು ಸಂಗೀತ ಕಾರ್ಯಕ್ರಮವನ್ನು ಕೇಳಿಸಲಿದ್ದೇವೆ. ಜುಲೈ ಆಗಸ್ಟ್ ತಿಂಗಳು ಸಾಲು ಸಾಲು ಹಬ್ಬಗಳನ್ನು ಆಚರಿಸುವ ಶ್ರಾವಣ ಮಾಸವಾಗಿರುವುದು. 2025 ಶ್ರಾವಣ ಮಾಸವನ್ನು 25ನೇ ಜುಲೈರಿಂದ ಆಗಸ್ಟ್ 28ರವರೆಗೆ ಆಚರಿಸಲಾಗುತ್ತದೆ. ಶಿವಪೂಜೆಗೆ ವಿಶೇಷ ಮಹತ್ವವಿರುವ ಈ ಮಾಸದಲ್ಲಿ ಶ್ರಾವಣ ಸೋಮವಾರ, ಶ್ರಾವಣ ಶುಕ್ರವಾರ, ಶ್ರಾವಣ ಶನಿವಾರ ಮುಂತಾದ ವಿವಿಧ ವ್ರತಗಳನ್ನು ಮತ್ತು ಹಬ್ಬಗಳನ್ನು ಆಚರಿಸಲ್ಪಡುತ್ತದೆ. ಶ್ರಾವಣ ಮಾಸದ ಪ್ರತಿದಿನವೂ ವಿಭಿನ್ನ ದೇವತೆಗಳಿಗೆ ಅರ್ಪಿತವಾಗಿದ್ದು, ಏಕಾದಶಿ, ನಾಗರ ಪಂಚಮಿ, ವರಮಹಾಲಕ್ಷ್ಮಿ ವ್ರತ, ಶ್ರಾವಣ ಪೌರ್ಣಮಿ ಅಥವಾ ನೂಲು ಹುಣ್ಣಿಮೆ, ರಕ್ಷಾಬಂಧನ, ಕೃಷ್ಣ ಜನ್ಮಾಷ್ಟಮಿ ಮುಂತಾದ ಪ್ರಮುಖ ಹಬ್ಬಗಳನ್ನು ಒಳಗೊಂಡಿದೆ. ಶ್ರವಣ ನಕ್ಷತ್ರದಲ್ಲಿ ಈ ಹುಣ್ಣಿಮೆ ಬರುವುದರಿಂದ ಈ ಮಾಸವನ್ನು ಶ್ರಾವಣ ಎಂದು ಕರೆಯಲಾಗುತ್ತದೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಈ ಶ್ರಾವಣ ಮಾಸವನ್ನು ಸ್ವಾಗತಿಸಿ ರಚಿಸಿರುವ ಶ್ರಾವಣ ಬಂತು ಕವಿತೆಯನ್ನು ನಾವೀಗ ಆಡುತ್ತೇವೆ. ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿ ವ್ರತವನ್ನು ಏಕೆ ಆಚರಿಸಲಾಗುತ್ತದೆ ಎನ್ನುವುದು ನಿಮಗೆ ಗೊತ್ತೇ? ಅಮೃತವನ್ನು ಪಡೆಯಲು ದೇವತೆಗಳು ಮತ್ತು ಅಸುರರು ಒಟ್ಟಾಗಿ ವಾಸುಕಿ ಎನ್ನುವ ಹಾವನ್ನು ಮಂದಾರ ಪರ್ವತಕ್ಕೆ ಕಟ್ಟಿ ಸಮುದ್ರ ಮಂಥನ ಮಾಡಿದ ಸಮಯ ಅದು. ಅವರು ಮಂಥನ ಮಾಡುವಾಗ ಒಳ್ಳೆಯದು ಮತ್ತು ಕೆಟ್ಟದ್ದು ಅನೇಕ ವಸ್ತುಗಳು ಹೊರಬಂದಿತು. ಅವುಗಳಲ್ಲಿ ಒಂದು ವಸ್ತು ವಿಷವಾಗಿತ್ತು. ಆಗ ದೇವತೆಗಳು ಶಿವನ ಸಹಾಯವನ್ನು ಕೋರಿ ಆತನನ್ನು ಸಂಪರ್ಕಿಸಿದರು. ಶಿವನು ಬಂದು ವಿಷವನ್ನು ಸೇವಿಸಿದನು.
ವಿಷವು ಮತ್ತಷ್ಟು ಕೆಳಗೆ ಹೋಗದಂತೆ ತಡೆಯಲು ಅವನ ಪತ್ನಿ ಪಾರ್ವತಿ ದೇವಿಯು ಆತನ ಗಂಟಲನ್ನು ಹಿಡಿದಳು. ವಿಷವು ಶಿವನ ಗಂಟಲಿನಲ್ಲಿ ಸಿಲುಕಿಕೊಂಡು ಕಂಠವು ನೀಲಿ ಬಣ್ಣಕ್ಕೆ ತಿರುಗಿತು. ಇದಕ್ಕಾಗಿಯೇ ಶಿವನನ್ನು ನೀಲಕಂಠ ಎಂದು ಕರೆಯಲಾಗುತ್ತದೆ. ಶಿವನು ಯಾವಾಗಲೂ ತನ್ನ ಕಂಠದಲ್ಲಿ ಹಾವನ್ನು ಧರಿಸಿರುತ್ತಾನೆ. ನಾಗರ ಪಂಚಮಿಯಂದು ನಾವು ಹಾವಿಗೆ ಹಾಲೆರೆದು ಪೂಜಿಸುತ್ತೇವೆ. ಕನ್ನಡದ ಕವಿಗಳಾಗಿರುವ ಪಂಜೆ ಮಂಗೇಶರಾಯರು ನಾಗರಹಾವಿನ ಬಗ್ಗೆ ರಚಿಸಿರುವ ಒಂದು ಹಾಡನ್ನು ಈಗ ಹಾಡುತ್ತಿದ್ದೇವೆ. ನಾಗರಹಾವೆ ಹಾವಳುವೆ, ನಾಗರಹಾವೆ ಹಾವಳುವೆ, ಬಾಗಿಲ ಬಿಲದಲ್ಲಿ ನಿನ್ನಯ ಟಾವೆ, ಬಾಗಿಲ ಬಿಲದಲ್ಲಿ ನಿನ್ನಯ ಟಾವೆ, ಕೈಗಳ ಮುಗಿವೆ ಹಾಲನ್ನೀರೆ, ಕೈಗಳ ಮುಗಿವೆ ಹಾಲನ್ನೀರೆ, ಬಾಬಾ 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 ಬಾಬಾ. ಹಳದಿಯ ಎಣೆಯನ್ನು ಬಿಚ್ಚೋ ಬೇಗ, ಒಳಗಿನಿಂದಲೇ ಸುಮನಾಗ, ಹಳದಿಯ ಎಣೆಯನ್ನು ಬಿಚ್ಚೋ ಬೇಗ, ಒಳಗಿನಿಂದಲೇ ಸುಮನಾಗ, ಕೊಳಲನ್ನೂದುವೆ ಆಲಿಸೊರಾಗ, ಕೊಳಲನ್ನೂದುವೆ ಆಲಿಸೊರಾಗ, ನೀ 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 ನೀ. ಏನ ಗಣ್ಣ ಹೇಳೋ ನಿನ್ನ ತಲೆಯಲ್ಲಿರುವ ನಿಜವನ್ನ, ಏನ ಗಣ್ಣ ಹೇಳೋ ನಿನ್ನ ತಲೆಯಲ್ಲಿರುವ ನಿಜವನ್ನ, ಬಡಬಗ್ಗರಿಗೆ ಕೊಪ್ಪರಿಗೆ ಚಿನ್ನ, ಬಡಬಗ್ಗರಿಗೆ ಕೊಪ್ಪರಿಗೆ ಚಿನ್ನ, ತಾ 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 ತಾ. ಬರೀ ಮೈ ತಣ್ಣಗೆ ಮೊಗದಲ್ಲಿ ಬಿಸಿ ಹಾಗೆ, ಎಳನಾಳಿಗೆ ಇದ್ದರು ಸುಮ್ಮನೆ, ಬರೀ ಮೈ ತಣ್ಣಗೆ ಮೊಗದಲ್ಲಿ ಬಿಸಿ ಹಾಗೆ, ಎಳನಾಳಿಗೆ ಇದ್ದರು ಸುಮ್ಮಗೆ, ಎಳಗುವೆ ನಿನಗೆ ಈಗಲೇ ಹೊರಗೆ, ಎಳಗುವೆ ನಿನಗೆ ಈಗಲೇ ಹೊರಗೆ, ಪೋ 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 ಪೋ. ಶ್ರಾವಣ ಮಾಸದ ಈ ಸಮಯದಲ್ಲಿ ಹೆಚ್ಚಿನ ಜನರು ಸಸ್ಯಾಹಾರಿಗಳಾಗಿರುತ್ತಾರೆ. ಇದಕ್ಕೆ ಒಂದು ವೈಜ್ಞಾನಿಕ ಕಾರಣವಿದೆ. ಮಳೆಗಾಲದಲ್ಲಿ ಮೀನುಗಾರರು ನೀರಿಗೆ ಇಳಿಯುವುದು ಕಷ್ಟಕರವಾಗಿರುವುದರಿಂದ ಮತ್ತು ಮೀನುಗಳು ಮೊಟ್ಟೆಗಳನ್ನು ಇಡುವ ಸಮಯವು ಇದಾಗಿರುವುದರಿಂದ ಈ ಋತುವಿನಲ್ಲಿ ಅವುಗಳನ್ನು ತಮ್ಮಷ್ಟಕ್ಕೆ ತಾವೇ ಬಿಟ್ಟರೂ ಕರಾವಳಿ ಪ್ರದೇಶಗಳಲ್ಲಿ ವಾಸಿಸುವವರು ವರ್ಷಪೂರ್ತಿ ಪ್ರಯೋಜನ ಪಡೆಯುತ್ತಾರೆ ಎಂದು ನಂಬಲಾಗಿದೆ. ಶ್ರವಣ ಎಂದರೆ ಸಂಸ್ಕೃತ ಭಾಷೆಯಲ್ಲಿ ಕೇಳುವುದು ಎಂದರ್ಥ. ಅಂದರೆ ಗುರುಗಳನ್ನು ಆಲಿಸಬೇಕು ಮತ್ತು ದೇವರನ್ನು ಭಜಿಸಬೇಕು ಎನ್ನುವುದು. ಶ್ರಾವಣ ಮಾಸದಲ್ಲಿ ಶ್ರೀ ಲಕ್ಷ್ಮೀದೇವಿಯನ್ನು ಭಜಿಸಿದರೆ ನಮ್ಮ ಪಾಪ ಪರಿಹಾರವಾಗುವುದು ಮತ್ತು ನಮ್ಮ ಆರೋಗ್ಯ ವೃದ್ಧಿಸುವುದು ಎನ್ನುವ ನಂಬಿಕೆ ಈಗಲೂ ಮನೆಗಳಲ್ಲಿದೆ. ಮನೆಗಳಲ್ಲಿ ಶ್ರಾವಣ ಪೂರ್ಣಿಮೆಯ ಇಂದಿನ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಮನೆಗಳಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಈಗ ನಾವು ಲಕ್ಷ್ಮೀದೇವಿಯ ಕುರಿತಾಗಿ ನಾಮಾವಳಿಯನ್ನು ಹಾಡುತ್ತಿದ್ದೇವೆ. ಭಕ್ತಿಯಿಂದ ಆಲಿಸಿ.
ವರದಲಕುಮಿ ದೇವಿಯೇ ಕರುಣಿಸೆನ್ನ ಹರಿಯ ರಮಣಿ ವರದಲಕ್ಷ್ಮಿ ದೇವಿಯೇ ಶರದಿ ತನುಜೆ ಮಂಗಳಾಂಗಿ ಶರದಿ ತನುಜೆ ಮಂಗಳಾಂಗಿ ಪರಮ ಸೌಖ್ಯದಾಯಿನಿ ಪರಮ ಸೌಖ್ಯದಾಯಿನಿ ಪರಮ ಸೌಖ್ಯದಾಯಿನಿ ಪರಮ ಸೌಖ್ಯದಾಯಿನಿ ಶರದಿ ತನುಜೆ ಮಂಗಳಾಂಗಿ ಶರದಿ ತನುಜೆ ಮಂಗಳಾಂಗಿ ಪರಮ ಸೌಖ್ಯದಾಯಿನಿ ಪರಮ ಸೌಖ್ಯದಾಯಿನಿ ಪರಮ ಸೌಖ್ಯದಾಯಿನಿ ಪರಮ ಸೌಖ್ಯದಾಯಿನಿ ಕರುಣಿಸೆನ್ನ ಹರಿಯರ ಮಣಿ ವರದಲಕುಮಿ ದೇವಿಯೇ ಕರುಣಿಸೆನ್ನ ಹರಿಯ ರಮಣಿ ವರದಲಕ್ಷ್ಮಿ ದೇವಿಯೇ ಶರದಿ ತನುಜೆ ಮಂಗಳಾಂಗಿ ಶರದಿ ತನುಜೆ ಮಂಗಳಾಂಗಿ ಪರಮ ಸೌಖ್ಯದಾಯಿನಿ ಪರಮ ಸೌಖ್ಯದಾಯಿನಿ ಪರಮ ಸೌಖ್ಯದಾಯಿನಿ ಪರಮ ಸೌಖ್ಯದಾಯಿನಿ ಪರಮ ಸೌಖ್ಯದಾಯಿನಿ ಪರಮ ಸೌಖ್ಯದಾಯಿನಿ ಕರುಣಿಸೆನ್ನ ಹರಿಯರ ಮಣಿ ವರದಲಕ್ಷ್ಮಿ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಆಚರಿಸಲ್ಪಡುವ ಮತ್ತೊಂದು ಹಬ್ಬವೆಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿ. ಇದು ಭಗವಾನ್ ವಿಷ್ಣುವಿನ 8ನೆಯ ಅವತಾರವಾದ ಶ್ರೀಕೃಷ್ಣನ ಜನ್ಮದಿನದ ಸೂಚಿಸುತ್ತದೆ. ಈ ಹಬ್ಬವು ಸದಾಚಾರವನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ದುಷ್ಟತನವನ್ನು ನಾಶಪಡಿಸುತ್ತದೆ ಎನ್ನುವ ನಂಬಿಕೆ ಈಗಲೂ ಇದೆ. ಭಗವದ್ಗೀತೆಯ ಮೂಲಕ ಜೀವನ ತತ್ವಗಳನ್ನು ತಿಳಿಯಪಡಿಸಿದ ಶ್ರೀಕೃಷ್ಣನ ಬಾಲ್ಯದ ಲೀಲೆಗಳು ಕುರಿತಾದ ಒಂದು ಹಾಡನ್ನು ನಾವೀಗ ಹಾಡುತ್ತಿದ್ದೇವೆ. ಮಂದ ಕೃಷ್ಣ ಮಂದ ಕೃಷ್ಣ ಚಂದದಿಂದ ಬಂದ ನೋಡೆ ಕೃಷ್ಣ ಬಂದ ನೋಡೆ ಗೋಪ ವೃಂದದಿಂದ ನರ್ತಿಸುತ್ತಾ ಬಂದ ನೋಡೆ ಗೋಪ ವೃಂದದಿಂದ ನರ್ತಿಸುತ್ತಾ ಬಂದ ನೋಡೆ ಈಗೋ ಬಂದ ನೋಡೆ ಬಂದ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಕೃಷ್ಣ ಬಂದ ನೋಡೆ ಗೋಪ ವೃಂದದಿಂದ ನರ್ತಿಸುತ್ತಾ ಬಂದ ನೋಡೆ ಗೋಪ ವೃಂದದಿಂದ ನರ್ತಿಸುತ್ತಾ ಬಂದ ನೋಡೆ ಈಗೋ ಬಂದ ನೋಡೆ ಗೋವಮೇವ ನೀವ ದೇವ ಬಂದ ನೋಡೆ ಗೋವಮೇವ ನೀವ ದೇವ ಬಂದ ನೋಡೆ ಸ್ವಾಮಿ ದೇವತಾ ವಜಗಳಿಂದ ಬಂದ ನೋಡೆ ಸ್ವಾಮಿ ದೇವತಾ ವಜಗಳಿಂದ ಬಂದ ನೋಡೆ ಬಂದ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಕೃಷ್ಣ ಬಂದ ನೋಡೆ ಗೋಪ ವೃಂದದಿಂದ ನರ್ತಿಸುತ್ತಾ ಬಂದ ನೋಡೆ ಗೋಪ ವೃಂದದಿಂದ ನರ್ತಿಸುತ್ತಾ ಬಂದ ನೋಡೆ ಈಗೋ ಬಂದ ನೋಡೆ ಪಾಪ ರೂಪ ಗೋಪ ರೂಪ ಬಂದ ನೋಡೆ ಪಾಪ ರೂಪ ಗೋಪ ರೂಪ ಬಂದ ನೋಡೆ ಸ್ವಾಮಿ ತಾಪಲೇಪ ಗೋಪಲೇಪ ಬಂದ ನೋಡೆ ಸ್ವಾಮಿ ತಾಪಲೇಪ ಗೋಪಲೇಪ ಬಂದ ನೋಡೆ ಬಂದ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಕೃಷ್ಣ ಬಂದ ನೋಡೆ ಗೋಪ ವೃಂದದಿಂದ ನರ್ತಿಸುತ್ತಾ ಬಂದ ನೋಡೆ ಗೋಪ ವೃಂದದಿಂದ ನರ್ತಿಸುತ್ತಾ ಬಂದ ನೋಡೆ ಈಗೋ ಬಂದ ನೋಡೆ ಭೂಸುರ ಸುಖ ಸೂಸುತ್ತಾ ಬಂದ ನೋಡೆ ಭೂಸುರ ಸುಖ ಸೂಸುತ್ತಾ ಬಂದ ನೋಡೆ ಸ್ವಾಮಿ ವಾಸುದೇವ ವಿಠಲತಾ ಬಂದ ನೋಡೆ ಸ್ವಾಮಿ ವಾಸುದೇವ ವಿಠಲತಾ ಬಂದ ನೋಡೆ ಬಂದ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಕೃಷ್ಣ ಬಂದ ನೋಡೆ ಗೋಪ ವೃಂದದಿಂದ ನರ್ತಿಸುತ್ತಾ ಬಂದ ನೋಡೆ ಗೋಪ ವೃಂದದಿಂದ ನರ್ತಿಸುತ್ತಾ ಬಂದ ನೋಡೆ ಈಗೋ ಬಂದ ನೋಡೆ ಆಗೋ ಬಂದ ನೋಡೆ ಈಗೋ ಬಂದ ನೋಡೆ ಶ್ರಾವಣದ ಸೊಬಗು
ಸಂಗೀತ ಕಾರ್ಯಕ್ರಮವನ್ನು ಇದುವರೆಗೆ ಆಲಿಸಿದ್ದಕ್ಕಾಗಿ ಎಲ್ಲರಿಗೂ ಕರ್ನಾಟಕ ಪಬ್ಲಿಕ್ ಶಾಲೆ ಕೃಷ್ಣಾನಂದನಗರ ಬೆಂಗಳೂರು ಉತ್ತರ ಜಿಲ್ಲೆ ಶಾಲೆಯ ಪರವಾಗಿ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ನನ್ನ ಹೆಸರು ನೂತನ್ ಎಸ್. ಈ ಗಾಯನ ಕಾರ್ಯಕ್ರಮದಲ್ಲಿ ನನ್ನ ಸಹಪಾಠಿಗಳಾದ ಪಲ್ಲವಿ ವಿ, ಭಾಗ್ಯಶ್ರೀ, ಶ್ರೇಯಾ ಎಂ ದೇಸಾಯಿ, ಪ್ರಸನ್ನ ಕೆ, ಪುಷ್ಪಲತಾ ಎಸ್, ನಂದನ್ ಎಸ್, ರಕ್ಷಿತಾ ಕೆ, ನೂರ್ ಐಷಾ, ಇಂಚರ ಬಿ ಎಸ್, ಗೌಸಿಯಾ ಸುಲ್ತಾನ್ ಬಿ ಎಂ ಭಾಗವಹಿಸಿದ್ದಾರೆ. ನಮ್ಮ ಶಾಲೆಯ ಸಂಗೀತ ಶಿಕ್ಷಕರು ಹಾಗೂ ರಾಷ್ಟ್ರ ಪ್ರಶಸ್ತಿ ವಿಜೇತರು ಆಗಿರುವ ಶ್ರೀ ಮಾರುತಿ ಪ್ರಸಾದ್ ರವರು ಹಾರ್ಮೋನಿಯಂ ನುಡಿಸಿದ್ದಾರೆ ಹಾಗೂ ನಮಗೆ ಅತ್ಯುತ್ತಮ ಮಾರ್ಗದರ್ಶನ ನೀಡಿದ್ದಾರೆ. ನಮ್ಮ ಶಾಲೆಯ ಸಂಗೀತ ಶಿಕ್ಷಕರ ಹೆಸರನ್ನೇ ಹೊಂದಿರುವ ಮತ್ತೊಬ್ಬ ಕಲಾವಿದರಾದ ಶ್ರೀ ಮಾರುತಿ ಪ್ರಸಾದ್ ರವರು ಈ ಕಾರ್ಯಕ್ರಮದಲ್ಲಿ ತಬಲಾ ನುಡಿಸಿದ್ದಾರೆ. ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿ ಇಲ್ಲಿಗೆ ಕಳಿಸಿಕೊಟ್ಟ ನಮ್ಮ ಶಾಲೆಯ ಉಪಪ್ರಾಂಶುಪಾಲರು ಶ್ರೀ ಸಿ ಎನ್ ಪ್ರದೀಪ್ ಕುಮಾರ್.